ಪೋಷಣಾ ಅಭಿಯಾನದ ಅಡಿಯಲ್ಲಿ ಗರ್ಭಿಣಿ ಹೆಣ್ಮಕ್ಕಳಿಗೆ ಒಂದು ಶ್ರೀಮಂತ ಕಾರ್ಯಕ್ರಮವನ್ನು ಮಾಡಬೇಕಂತ 2017ರಿಂದಲೇ ಸ್ಟಾರ್ಟ್ ಆಗಿದೆ ಮತ್ತು ಒಂದು 2-3 ವರ್ಷ ಅದು ನಿಂತು ಹೋಗಿತ್ತು. ಹಾಗೆ ನಾವು ಮಾಡಲು ಮತ್ತೆ ಈಗ ಪುನರಾರಂಭ ಮಾಡಿದ್ದಾರೆ. ಅದರ ಕಾರ್ಯಕ್ರಮವನ್ನು ನಡೆಸಲು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಅಯ್ಯಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಆಶಾ ಕಾರ್ಯಕರ್ತರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಹಿರಿಯ ನಾಗಮ್ಮನವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಅವರು ಮತ್ತು ಬಾಲ ವಿಕಾಸ ಸಮಿತಿಯಲ್ಲಿ ಒಂದು ಹಿರಿಯ ನಾಗರಿಕರಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಆಗಮಿಸಿ ಮತ್ತೊಂದೇನು ಮುಖ್ಯ ಪಾಯಿಂಟ್ ಅಂದರೆ ನಮ್ಮ ಈ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು ಅಂದರೆ ಇವಳು ನಜ್ಬೋಳು. ಅವಳಿಗೀಗ 7 ತಿಂಗಳು ಗರ್ಭಿಣಿ ಅವಳಿಗೆ ನಾವು ನಮ್ಮ ರಾಜೀವ್ ನಗರ ಅಂಗನವಾಡಿ ಇದರಲ್ಲಿ ಒಂದು ಶ್ರೀಮಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಅವಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಕೂಡ ಸ್ವಾಗತವನ್ನು ಕೋರಿ ಈಗ ಮುಂದಿನ ಒಂದು ಕಾರ್ಯಕ್ರಮವನ್ನು ಅಂದರೆ ಒಂದೆರಡು ಮಾತನ್ನು ನಮ್ಮ ಅಧ್ಯಕ್ಷರು ಮಾತಾಡಬೇಕಂತ ಕೇಳ್ಕೊಂಡು ಶ್ರೀಮಂತಿಕೆ ಕಾರ್ಯಕ್ರಮ ಸರ್ಕಾರದ ಒಂದು ಯೋಜನೆಯನ್ನು ಬಾಲವಿಕಾಸ ಸಮಿತಿಯನ್ನು ಹಮ್ಮಿಕೊಂಡಲಾಗಿದೆ. ನಮ್ಮ ರಾಜ್ಯನಗರದ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮ ಎಲ್ಲ ತಾಯಿಂದಿರು ಮಕ್ಕಳ ತಾಯಿಂದಿರು ಅಂಗನವಾಡಿಗೆ ಬಂದಿದ್ದಕ್ಕೆ ಅವರಿಗೆಲ್ಲರಿಗೂ ಶುಭ ಕೋರುತ್ತೇನೆ. ಹಾಗೂ ನಜಿಮಾ ಅವರಿಗೆ ಈ ಶ್ರೀಮಂತ ಕಾರ್ಯಕ್ರಮವನ್ನು ನಮ್ಮ ಅಂಗನವಾಡಿಯಲ್ಲಿ ಹಮ್ಮಿಕೊಂಡಿದ್ದಕ್ಕೆ ನಮ್ಮೆಲ್ಲರಿಗೂ ಬಹಳ ಸಂತೋಷದ ಕಾರ್ಯಕ್ರಮ. ಆದ್ದರಿಂದ ಅವರಿಗೆ ಕೂಡ ಆರೋಗ್ಯ ಕೊಟ್ಟು ಅವರಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ನಡೆದು ಹೆರಿಗೆ ಆಗಲಿ ಅಂತೇಳಿ ಕೇಳಿಕೊಳ್ತೇನೆ. ಇದೇ ಥರ ನಮ್ಮ ಸರ್ಕಾರದಿಂದ ಏನು ನಮ್ಮ ಅಂಗನವಾಡಿಗೆ ಏನು ಸೌಲಭ್ಯ ಬಂದಿದೆ, ನಮ್ಮ ಅಂಗನವಾಡಿ ಯಾವಾಗ ಸ್ಟಾರ್ಟ್ ಆಗಿದೆ ಆವಾಗಿಂದ ಕೂಡ ಈ ಇಂಥ ಕಾರ್ಯಕ್ರಮಗಳು ಒಂದು ಕೂಡ ಮಿಸ್ ಮಾಡ್ತಾ ಇಲ್ಲ. ಎಲ್ಲ ಕಾರ್ಯಕ್ರಮ ಮಕ್ಕಳಿಗಾಗಲಿ ನಮ್ಮ ಯಾವುದೇ ಸರ್ಕಾರದಾಗಲಿ ಪಂಚಾಯಿತಿ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ಮನೆಗಳಿಗೆ ತಲುಪ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಏನಿದೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಏನೇ ಒಂದು ನಮ್ಮ ಸರ್ಕಾರದಲ್ಲಿ ಏನು ಕಾರ್ಯಕ್ರಮ ಬಂದರೂ ಕೂಡ ಪಂಚಾಯಿತಿಯಿಂದ ಬಂದರೂ ಕೂಡ ಸರ್ಕಾರದ ಯಾವುದೇ ಯೋಜನೆಗಳು ಈ ಸಲ ನಮ್ಮ ಜನರಿಗೆ ಯಾರಿಗೂ ಕೈ ತಪ್ಪಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಅದೇ ಥರ ನಮಗೂ ಎಲ್ಲರೂ ಸಹಕಾರದಿಂದ ನಮ್ಮ ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇದೆ. ಏನೇ ಕುಂದುಕೊರತೆಗಳು ಇದ್ದರೂ ಕೂಡ ನಮ್ಮನ್ನು ತಿಳಿಸ್ಕೊಂಡು ನಾವು ಮೇಲಿನ ಇದಕ್ಕೆ ಮಾತಾಡ್ತಾ ಇದ್ದೇವೆ. ಈಗ ನಮಗೆ ಅಂಗನವಾಡಿ ಜಾಗದ ಕೊರತೆ ಇದೆ. ಈಗ ನಮ್ಮ ಅಂಗನವಾಡಿ ದೊಡ್ಡ ಅಂಗನವಾಡಿ ಕೂಡ ಆಗೋದಿದೆ. ಜಾಗದಲ್ಲಿ ಒಳ್ಳೆ NPCL ಅವರಿಂದ ಒಳ್ಳೆ ಒಂದು ದೊಡ್ಡ ಒಂದು ಅಂಗನವಾಡಿ ಕಟ್ಟಿ ಮಕ್ಕಳಿಗೂ ಕೂಡ ಆಟದ ಮೈದಾನ ಇದನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಟೆಂಡರ್ ಕೂಡ ಕರೆದಿದ್ದಾರೆ. ಅದರಲ್ಲಿ ಕೂಡ ಭಾಳ ಸಂತೋಷ ಇದೆ. ಅದೇ ಥರ ನಮಗೆ ಇನ್ನೂ ಒಂದು ಮುಖ್ಯವಾಗಿ ಏನಿತ್ತು, ಅಲ್ಲಿ ಕಾಂಪೌಂಡು ಇನ್ನೊಂದು ಸಲ ತಡೆಗೋಡೆಯನ್ನು ಕಟ್ಟಬೇಕಂತೇಳಿ ಅದಕ್ಕೂ ಕೂಡ ನಾವು KPC ಅವರಿಗೆ ಅರ್ಜಿ ಕೊಟ್ಟಿದ್ದೇವೆ. ಮಕ್ಕಳಿಗೆ ಸುರಕ್ಷತೆಗೋಸ್ಕರ ಅದೊಂದು ತಡೆಗೋಡೆ ಕಟ್ಕೊಡ್ಬೇಕು ಅಂತೇಳಿ ಕೇಳ್ಕೊಂಡಿದ್ದೇವೆ. ಅದು ಕೂಡ ಸದ್ಯದಲ್ಲಿ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಮತ್ತೆಲ್ಲ ನಿಮ್ಮ ಸಹಕಾರ, ನಮ್ಮ ರಾಜನಗರದ ಎಲ್ಲ ನಿವಾಸಿಗಳ ಸಹಕಾರದಿಂದ ನಮ್ಮ ಅಂಗನವಾಡಿ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಬೇರೆ ಬೇರೆ ಪಂಚಾಯತ್ ಕಾರ್ಯಕ್ರಮಗಳು ತಾವೆಲ್ಲರೂ ಭಾಗವಹಿಸಿ ಇಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅವರು ಕೂಡ ಅಷ್ಟೇ ನಮಗೆಲ್ಲ ವಿಷಯಗಳನ್ನ ಸರಿಯಾದ ಸಮಯಕ್ಕೆ ತಿಳಿಸಿ ಏನಾಗಬೇಕು ಈ ಗ್ರಾಮದಲ್ಲಿ ಅದನ್ನು ಉತ್ತಮವಾಗಿ ಅವ್ರು ನಡೆಸಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಒಂದು ಧನ್ಯವಾದವನ್ನು ಕೊಡ್ತೇನೆ. ಇವತ್ತಿನ ಈ ಸಭೆ ಏನಂದ್ರೆ ಪೋಷಣಾ ಅಭಿಯಾನದ ಅಡಿಯಲ್ಲಿ ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿ ಕೂಡ ಮಾಡಿದ್ದಾರೆ. ಈ ಸಭೆಯ ಉದ್ದೇಶ ಏನಂದ್ರೆ ಗರ್ಭಿಣಿಯರಿಗೆ ನಾವು ಶ್ರೀಮಂತ ಇವರು ಅಂಗನವಾಡಿ ಮಾಡ್ತಾರಲ್ಲ, ಇದ್ರ ಉದ್ದೇಶ ಏನಂದ್ರೆ ಹಳೆ ಕಾಲದಲ್ಲಿ 7 ತಿಂಗಳಲ್ಲ ಅವರು ಎಷ್ಟೇ ಹೆರಿಗೆ ಆಗೋ ತನಕ ಕೆಲಸ ಮಾಡಬೇಕಿತ್ತು. ಆದ್ರೆ ಈ ಶ್ರೀಮಂತ ಆಗಿ ಅವರು ತಾಯಿ ಮನೆಗೆ ಹೋದಾಗ ರೆಸ್ಟ್, ಅವ್ರಿಗೆ ಆಕ್ಚುಲಿ ರೆಸ್ಟ್ ಬೇಕು, ಸೈಂಟಿಫಿಕ್ ರೀಸನ್ ಆಗಿ ರೆಸ್ಟ್ ಬೇಕು. ಈಗ ಗಂಡನ ಮನೆಯಲ್ಲಿ ಇದ್ದಾಗ ಏನ್ ಮಾಡ್ತಾರೆ, ಕೆಲಸ ಮಾಡ್ತಾನೇ ಇದ್ರೇನೆ ಹೆರಿಗೆ ಚೆನ್ನಾಗಾಗೋದು, ಅದೆಲ್ಲ ಮೂಢನಂಬಿಕೆ. ಅವರಿಗೆ 7 ತಿಂಗಳ ಕಂಪ್ಲೀಟ್ ಆದ್ಮೇಲೆ ಫುಲ್ಲು ಮಗು ಹೊಟ್ಟೆ ಫುಲ್ ಆಗಿರ್ತದೆ, ಕುತ್ಕೊಳ್ಳಿಕ್ಕೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ರೆಸ್ಟ್ ಬೇಕಾಗುತ್ತೆ. ಈ ಕಾರಣದಿಂದ ಆಮೇಲೆ ವಿಧ ವಿಧ ಆಹಾರವನ್ನು ಅವರಿಗೆ ಇಟ್ಟು ಪ್ರದರ್ಶಿಸಿ, ಯಾಕಂದ್ರೆ ಪೌಷ್ಟಿಕ ಆಹಾರ ಜಾಸ್ತಿ ಬೇಕು. ಯಾಕಂದ್ರೆ ತಾಯಿ ಮತ್ತು ಮಗು ಎರಡೂ ಇರುತ್ತೆ, 2 ಜೀವಕ್ಕೂ ಕೂಡ ಬೇಕಾಗುತ್ತೆ. ಆಮೇಲೆ ಇವರು ಈ ಶ್ರೀಮಂತ ಆಗಿ ಇಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ತಾಯಿ ಮನೆಗೆ ಹೋದಾಗ ಡೆಲಿವರಿ ಆದ್ಮೇಲೆ ಕೂಡ ಅಟ್ಲೀಸ್ಟ್ 3 ತಿಂಗಳಾದ್ರೂ ಅವರಿಗೆ ರೆಸ್ಟ್ ಬೇಕಾಗುತ್ತೆ. ಯಾಕಂದ್ರೆ ಅವರು ಬ್ಲೀಡಿಂಗ್ ಆಗ್ತಾ ಇರ್ತದೆ, ಮತ್ತೆ ಪೌಷ್ಟಿಕ ಆಹಾರ ಬೇಕಾಗುತ್ತೆ. ಮತ್ತೆ ತಾಯಿಗೂ ಕೂಡ ಆದಷ್ಟು ದೂರ ಇರೋದು, ಗಂಡನ ಮನೆಯಿಂದ ದೂರ ಇರೋದು ಬಾಣಂತಿ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮುಂದಿನ. ಇಲ್ಲದೆ ಅದೇ ತರ ಎಲ್ಲ ಮಾಡೋ ಗರ್ಭಕೋಶದ ಕ್ಯಾನ್ಸರು ಇಂಥದ್ದೆಲ್ಲ ಬರ್ಲಿಕ್ಕೆ ಕಾರಣ ಆಗ್ತದೆ. ಇದಕ್ಕೆ ಈ ಸೈಂಟಿಫಿಕ್ ರೀಸನ್ ನಮ್ಮ ಶಾಸ್ತ್ರನೂ ಎಲ್ಲ ಕೂಡ ಒಂದೇ ಆಗಿದೆ.
ಮತ್ತೆ ಹೆಚ್ಚಾಗಿ ಈ ಕಾರ್ಯಕ್ರಮ ಮಾಡೋದೇ ಉದ್ದೇಶ, ನಾವು ಪೋಷಣ ಅಭಿಯಾನ ಅಂದ್ರೆ 11ರಿಂದ ಸ್ಟಾರ್ಟ್ ಆಗುತ್ತೆ, 11 ವಯಸ್ಸು ಹೆಣ್ಮಕ್ಳಿಂದ. ಯಾಕಂದ್ರೆ ಋತುಮತಿ ಆಗ್ತಾರೆ, ಮೆನ್ಸಸ್ ಆಗ್ತದೆ ಇವರಿಗೆ, ಇವರಲ್ಲಿ HB ಕಡಿಮೆ ಆಗ್ತದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ಹೆಣ್ಮಕ್ಳು ಏನ್ ಮಾಡ್ತಾರೆ, ಸ್ಕೂಲ್ ಮುಗೀತು ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಗೆ ಹೋದ್ರೆ ಅವರು ಊಟ ಮಾಡಲ್ಲ, ಏನ್ ಮಾಡ್ತಾರೆ, ಇವರು ಸ್ನಾಕ್ಸ್ ಅದು ಇದೆಲ್ಲ ತಿಂದ್ಬಿಟ್ಟು ಲಾಸ್ಟಿಗೆ ಎಲ್ಲ ಎಜುಕೇಶನ್ ಮುಗೀತಾ ಜಸ್ಟ್ ಮದುವೆ ಆಗ್ತಾರೆ. ಮದುವೆ ಆದಾಗ ಅಲ್ಲಿ ಸಿಗೋದು ಅನಿಮಿಕ್, ಬ್ಲಡ್ ಕಡಿಮೆ ಆದ್ರೆ ಅಬೋಷನ್ಸ್ ಅದಕ್ಕೆ ನಿಲ್ಲೋದಿಲ್ಲ. ಹೆಚ್ಚಾಗಿ ನೋಡಿ ಅಬೋಷನ್ಸ್ ಜಾಸ್ತಿ ಆಗೋ ಕಾರಣ ಮೇನ್ ಇದು. ಅನಿಮಿಕ್ ಇದ್ರೆ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಇವರು ಕಿಶೋರಿಗಳಿಂದನೇ ಒಳ್ಳೆ ಪೌಷ್ಟಿಕ ಆಹಾರನು ಕೊಡಬೇಕು. ಸಪೋಸ್ ಕಾಲೇಜಿಗೆ ಹೋಗ್ತಾರಾ, ಹೋಗಿ ಬಂದು ಮನೆಯಲ್ಲಾದ್ರೂ ಒಂದೊತ್ತು ಒಳ್ಳೆ ಊಟ, ಕಲರ್ಫುಲ್ ಆಗಿರ್ಬೇಕು ಊಟ, ಬರೋ ಒಂದಿಷ್ಟು ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಆಗಿರ್ಬೇಕು. ಅಂದ್ರೆ ಇಷ್ಟೇ ಊಟ ಆದ್ರೂ ಕೂಡ ಅದರಲ್ಲಿ ಕೆಂಪು, ಬಿಳಿ, ಹಸಿರು ಎಲ್ಲಾ ಬಣ್ಣದ್ದು ಇರಬೇಕು. ತರಕಾರಿಗಳು, ಸೊಪ್ಪು ಅದೆಲ್ಲ ತಗೊಂಡು ಊಟ ಮಾಡಿ ಮೊಟ್ಟೆ ತಿನ್ಬೇಕು ಡೈಲಿ. ಹೆಚ್ಚಾಗಿ ಹೆಣ್ಮಕ್ಳಿಗೆ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಗಂಡು ಮಕ್ಳಿಗೂ ಬೇಕು, ಏಜ್ ಆದವ್ರಿಗೂ ಬೇಕು. ಆದ್ರೆ ಹೆಣ್ಣು ಮಕ್ಕಳಲ್ಲಿ ಅನಿಮಿಕ್ ಆಗೋ ಕಾರಣ ಫಸ್ಟ್ ಆಫ್ ಆಲ್ ಮೆನ್ಸಸ್ ಆದ್ರೆ ಒಂದಿಷ್ಟು HB ಕಡಿಮೆ ಆಗ್ತಾ ಹೋಗ್ತದೆ. ಮತ್ತೆ ಅದರಲ್ಲೂ ಇವರು ಪ್ರೆಗ್ನೆನ್ಸಿ ಆದಾಗ ಫುಲ್ ಅನಿಮಿಕ್ ಆಗೋ ಚಾನ್ಸಸ್, ಮತ್ತೆ ಡೆಲಿವರಿ ಆದಾಗ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಇವರಿಗೆ ನಾವು ಆದ್ಯತೆ ಕೊಡ್ತಾ ಇರೋದು ಪೌಷ್ಟಿಕ ಆಹಾರ ಕೊಡೋದು, ಕಿಶೋರಿಗಳಿಗೆ ಟ್ರೈನಿಂಗ್ ಕೊಡೋದು, ಆಮೇಲೆ ಇದು ಏನಂದ್ರೆ ಗರ್ಭಿಣಿಗಳಿಗೆ ಫುಡ್ ಕೊಡೋದೆಲ್ಲ ಉದ್ದೇಶ ಇದೆ, ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ಅದಕ್ಕೆ ತಾವೆಲ್ಲರೂ ಕೂಡ ಆದಷ್ಟು ಪೌಷ್ಟಿಕ ಆಹಾರವನ್ನು ತಗೊಳ್ಳಿ. ನೀವು ಬಂದಿದ್ದವ್ರು ಕೇಳಿ, ಅಕ್ಕಪಕ್ಕದವ್ರಿಗೆ ಹೇಳಿ, ಹೆಣ್ಮಕ್ಳು ಹೆಚ್ಚಾಗಿ ಜಾಸ್ತಿ ಪೌಷ್ಟಿಕ ಆಹಾರ ಸೇವಿಸಬೇಕು, ಹೆಲ್ದಿ ಆಗಿರ್ಬೇಕು, ಅನಿಮಿಕ್ ಇಂದ ದೂರ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಮೊನ್ನೆ ಕೂಡ ಮೀಟಿಂಗ್ ಮಾಡಿದ್ದೀವಿ, ಅವ್ರಿಗೂ ಕೂಡ ನಾವು ಮೊದಲೆಲ್ಲ ತರಬೇತಿಯನ್ನ ಕೊಡ್ತಾ ಇದ್ವಿ. ಬಟ್ ಈಗ ಅದು ನಿಂತೋಗಿದ ಕಾರಣದಿಂದ ಕೊಡ್ತಾ ಇಲ್ಲ. ಆದರೆ ಅವರನ್ನೇ ನಾವು ಬೆಳೆಸಬೇಕು, ನಮ್ಮ ಉದ್ದೇಶನೇ ಅದೇ. 3ರಿಂದ 6 ವರ್ಷದ ಮಕ್ಕಳು, 6ರಿಂದ 3, ಹಾಗೆ 11ರಿಂದ 18 ವರ್ಷದ ಕಿಶೋರಿಯರು, 15ರಿಂದ 18 ವರ್ಷದ ಮಹಿಳೆಯರು, ಅವರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಬರಬೇಕು, ಅವರಿಗೋಸ್ಕರ ಕಾರ್ಯ ಮಾಡಬೇಕು ಅನ್ನೋ ವಸಂತ ಇವಳ ಲಜ್ಜೆ ಮೆಲ್ಲುಸಿರೋ ಏದುಸಿರೋ ಏನಿರಲಿ ನನ್ನ ಕನಸಿನ ಬಾಗಿಲ ತಗುತ್ತಿರಲಿ ಶ್ರೀ
ಅರಳಿದರೆ ಪುಷ್ಪಾಂಜಲಿ ಅಣ್ಣನ ಹರಕೆ ಆನಂದ ಬಾಷ್ಪಾಂಜಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಈ ಪ್ರೀತಿ